ಹಬ್ಬದ ದಿನ ಮನೆಯವರೆಲ್ಲರೂ ಸೇರಿ ಸಂಭ್ರಮ ಸಡಗರದಿಂದ ಆಚರಿಸಿದೆ ಒಂದು ದೊಡ್ಡ ಹಬ್ಬ. ಅದರಲ್ಲೂ ಸತ್ಯ ಈ ಸಲ ನಮ್ಮ ಜೊತೆ ಸೇರಿಕೊಂಡಿದ್ದಾಳೆ. ಇನ್ನೂ ಇಮ್ಮಡಿಯಾಗಿ ಬೆಳೆದಿದೆ. ನಮ್ಮ ಅಕ್ಕ ಬಂಡ್ ಅಂದ್ರೆ ಏನು ಸುಮ್ಮನೆನಾ? ಅಕ್ಕ ಬಂಡ್ ಅಂದ್ರೇನೆ ಹಬ್ಬ, ಹಬ್ಬ ಅಂದ್ರೆ ಅಕ್ಕ ಬಂಡು. ಹಲೋ ಬಾಮೈದ, ಸುಮ್ನಿರ. ಎಷ್ಟೋ ಬಿಲ್ಡಪ್ ಕೊಡ್ತಾ ಇದೆಯಾ, ಆಮೇಲೆ ಅವಳು ಆಕಾಶಕ್ಕೆ ಹೋದ್ರೆ ಅವಳನ್ನ ಇಳ್ಸಕ್ಕೆ ನಾನೇ ಬರಬೇಕು. ಹೋಗು, ಬೇಕಿದ್ರೆ ಆಕಾಶದಲ್ಲಿ ನೀನು ಒಂದು ರೌಂಡ್ ಹಾಕೊಂಬ. ಹೇಗಿದ್ರು ಊರವರೆಲ್ಲ ದೀಪ ಹಚ್ಚಿರ್ತಾರೆ, ಅದು ಮೇಲಿಂದ ಹೇಗೆ ಕಾಣತ್ತೆ ಅಂತ ನೀನು ಅದಕ್ಕೆ ಇಬ್ರು ನೋಡ್ಕೊಂಡ್ ಬನ್ನಿ. ಈ ಐಡಿಯಾ ಆಕ್ಚುಲಿ ಸಕ್ಕತ್ತಾಗಿದೆ ರಿತು. ಆಕಾಶದಿಂದ ಭೂಮಿ ಎಷ್ಟು ಚೆನ್ನಾಗಿ ಕಾಣಿಸ್ಬೋದಲ್ಲ. ನನಗಂತೂ ದೀಪಾವಳಿ ಹಬ್ಬ ಅಂದ್ರೆ ತುಂಬಾನೇ ಇಷ್ಟ. ಯಾಕೆ? ಪಟಾಕಿ ಹಚ್ಬೋದು ಅಂತನಾ? ಪಟಾಕಿಗೆ ಪಟಾಕಿ ಯಾಕೋ? ಮತ್ತೆ ಹಬ್ಬದ ಇನ್ನೊಂದು ಸ್ಪೆಷಾಲಿಟಿ ಏನ್ ಗೊತ್ತಾ? ಕತೆಗಳು. ಒಂದೊಂದು ಹಬ್ಬಕ್ಕೂ ಒಂದೊಂದು ಕತೆ ಇರುತ್ತೆ. ಅದಂತೂ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ಕೇಳಕ್ಕೆ. ದೊಡ್ಡಮ್ಮ, ಇವತ್ತು ಒಂದು ಕತೆ ಹೇಳ್ತೀರಾ ಪ್ಲೀಸ್? ಏನ್ ಕತೆನೆ? ಸೀತಮ್ಮ, ಬಲಿಪಾಡ್ಯಮಿದ್ ಕತೆ ಹೇಳ್ತೀರಾ? ಹಾ ದೊಡ್ಡಮ್ಮ, ಬಲಿಪಾಡ್ಯಮಿ ಕತೆ ಹೇಳಿ. ದೊಡ್ಡಪ್ಪ ನೀವು ಹೇಳ್ಬೇಕು. ನೀನು ಕೇಳಿದ ಮೇಲೆ ಹೇಳದೇ ಇರೋಕ್ಕಾಗತ್ತೇನಮ್ಮ? ಮೊದಲು ನಿಮ್ಮ ದೊಡ್ಡಮ್ಮ ಶುರು ಮಾಡಲಿ, ಅವಳ ಜೊತೆ ನಾನು ಸೇರ್ಕೋತೀನಿ. ಸೀತಾ, ಶುರು ಮಾಡು. ಸರಿ ರೀ. ಬಲಿಪಾಡ್ಯಮಿ ಅಂತ ಹೆಸರು ಬಂದಿರೋದು ಬಲಿ ಚಕ್ರವರ್ತಿಯಿಂದ. ಅವನು ರಾಕ್ಷಸರ ವಂಶದವನು, ಹಿರಣ್ಯಕಶಿಪುವಿನ ವಂಶದವನು. ಅವನು ರಾಕ್ಷಸನಾದರೂ ಕೂಡ ಮಹಾವಿಷ್ಣುವಿನ ಪರಮ ಭಕ್ತ. ಪಾಪ ಎಂಥದ್ದೇ, ಬಲಿಚಕ್ರವರ್ತಿ ದೇವತೆಗಳಿಗೆಲ್ಲ ತುಂಬಾ ಕಷ್ಟ ಕೊಡ್ತಿದ್ದ. ಅವನ ಸಂಹಾರಕ್ಕೋಸ್ಕರ ಮಹಾವಿಷ್ಣು ವಾಮನ ಅವತಾರ ತಾಳಿ ಅಲ್ಲಿಗೆ ಬಂದ. ಅದಕ್ಕೆ ದೇವರು ಅಂದ್ರೆ ಒಂದು ಅಗಾಧವಾದ ಶಕ್ತಿ. ಅದು ಬರೀ ಒಳ್ಳೆಯದನ್ನು ಮಾತ್ರ ಬೆಳೆಸತ್ತೆ, ದುಷ್ಟರನ್ನ ಯಾವಾಗಲೂ ನಿಗ್ರಹಿಸುತ್ತೆ. ಆದರೆ ದೇವರು ಯಾರಿಗೂ ಅನ್ಯಾಯ ಮಾಡಲ್ಲ ರೀತು. ಅದಕ್ಕೆ ಬಲಿಚಕ್ರವರ್ತಿಗೆ ಮಹಾವಿಷ್ಣು ಒಂದು ವರ ಕೊಡ್ತಾನೆ. ಅದರ ಪ್ರಕಾರ ಬಲಿಚಕ್ರವರ್ತಿ ಆಶ್ವಯುಜ ಮಾಸದಲ್ಲಿ ಭೂಲೋಕಕ್ಕೆ ಬರ್ತಾನೆ. ಅಲ್ಲಿ ಬಲಿಯನ್ನ ಪೂಜೆನೂ ಮಾಡಬಹುದು. ಅದಕ್ಕೆ ಬಲಿಪಾಡ್ಯಮಿ ಅಂತ ಹೆಸರು ಬಂದಿರೋದು. ಆದ್ರೆ ಇವತ್ತಿನ ಪರಿಸ್ಥಿತಿ ನೋಡಿದ್ರೆ ಸತ್ಯ ನನಗಿಂತ ಎಷ್ಟು ಬೆಟರ್ ಪ್ಲೇಸ್ ಅಲ್ಲಿ ಇದ್ದಾಳೆ ಅಂತ ಅನ್ಸುತ್ತೆ. ಕೆಲವೊಂದ್ಸಲ ಭಯನೂ ಆಗುತ್ತೆ, ನಾನೇನಾದ್ರೂ ಮರಳಲ್ಲಿ ಅರಮನೆ ಕಟ್ತಾ ಇದ್ದೀನ ಅಂತ, ಅಲೆ ಬಂದು ನನ್ನ ಅರಮನೆನೇ ಕೊಚ್ಕೊಂಡು ಹೋಗುತ್ತಾ ಅಂತ ಅನ್ಸುತ್ತೆ. ಇನ್ನೊಂದ್ಸಲ ಎಲ್ಲದಕ್ಕೂ ಕಾಲ ಕೂಡು ಬರ್ಬೇಕು ಅಂತ ಅನ್ಸುತ್ತೆ. ಯಾವ್ದು ನಂಬ್ಲಿ, ಯಾವ್ದನ್ ಬಿಡ್ಲಿ? ಒಂದ್ ವೇಳೆ ಬಾಲ ಏನಾದ್ರೂ ನನಗೆ ಮೋಸ ಮಾಡಿದ್ರೆ? ನಾನು ದಿವ್ಯಾ, ನೆಗೆಟಿವ್ ಆಗಿ ಯೋಚನೆ ಮಾಡಬೇಡ. ಸತ್ಯ ಯಾವತ್ತಿದ್ರೂ ನಿನ್ನ ಕಾಲು ಕೆಳಗೇನೆ. ನಿನಗಿಲ್ದಿರೋ ಅದೃಷ್ಟ ಅವಳಕ್ಕೆ ಬರೋಕ್ ಸಾಧ್ಯನೇ ಇಲ್ಲ. ಸೊ ಕಾಮ್ ಡೌನ್, ಚಿಲ್ಲಾಗಿರೋ. ನೀನ್ ಯಾವತ್ತಿದ್ರೂ ಗ್ರೇಟ್. ನಾವು ಕೊಡೋ ಈ ಬೋನಸ್ಸು ಅವರಿಗೆ ನಿಜವಾಗಲೂ ದೀಪಾವಳಿ ಕಣಮ್ಮ. ಅವರು ಖುಷಿಯಾಗಿ ನಮ್ಮನ್ನು ಹರಿಸಿದ್ರೆ ಅದೇ ನಮ್ಮನ್ನು ಕಾಯುತ್ತೆ. ನೀವು ನಿಜವಾಗ್ಲೂ ದೊಡ್ಡವರು ರಾಯರೇ.
ದೊಡ್ಡವ್ರಿಗೆ ಬಡವರ ಕಷ್ಟ ಅರ್ಥ ಆಗಲ್ಲ ಅಂದ್ಕೊಂಡಿದ್ದೆ. ಆದರೆ ಅದು ನಿಮ್ಮ ವಿಚಾರದಲ್ಲಿ ಸುಳ್ಳಾಯ್ತು ರಾಯ್ರೆ. ನಿಜವಾಗ್ಲೂ ನಾನು ನಿಮ್ಮ ಸೊಸೆ ಆಗೋದಕ್ಕೆ ಪುಣ್ಯ ಮಾಡಿದ್ದೆ. ಹಾಂ ಸುಹಾಸ್, ನಮ್ಮೆಲ್ಲ ವರ್ಕರ್ಸ್ಗೂ ಬೋನಸ್ ತಲುಪಿದೆ ತಾನೇ? ಕೊಟ್ಟಿದ್ದೇನೆ. ಕೊಟ್ಟಿದ್ರೆ ಸರಿ. ನಮ್ಮ ವ್ಯವಹಾರ ಹೀಗೆ ಚೆನ್ನಾಗಿ ನಡೀಲಿ ಅಂತ ದೇವ್ರ ಹತ್ರ ಬೇಡ್ಕೊಂಡು ಪ್ರಾರ್ಥನೆ ಮಾಡ್ಕೋ. ಮುಂದೆ ಆಗೋ ಅನಾಹುತನ ತಪ್ಪಿಸೋದಕ್ಕೆ, ಒಂದಷ್ಟು ಜೀವಗಳನ್ನ ಉಳಿಸೋದಕ್ಕೆ. ನೋಡು, ನಮ್ಮೆಲ್ಲರ ಹಿತದೃಷ್ಟಿಯಿಂದ ಇದೊಂದೇ ದಾರಿ ಇರೋದು ನಮ್ಗೆ. ಅರ್ಥ ಮಾಡ್ಕೋ ದಿವ್ಯಾ. ದಿವ್ಯಾ, ಏನ್ ನೋಡ್ಕೊಂಡು ನಿಂತ್ಕೊಂಡ್ಬಿಟ್ಟಿದ್ಯಾ? ಹೋಗ್ ಬಟ್ಟೆ ಪ್ಯಾಕ್ ಮಾಡ್ಕೋ. ನೀನ್ ವಿಷಯ ಹೇಳ್ದೆ ನನ್ನನ್ನ ಇಲ್ಲಿಂದ ಕರ್ಕೊಂಡು ಹೋಗ್ಬೋದು ಅಂತ ಅನ್ಕೊಂಡಿದ್ರೆ ಅದು ನಿನ್ ಭ್ರಮೆ. ವಿಷಯ ಏನು ಅಂತ ಹೇಳು. ಅದು ದಿವ್ಯಾ, ನಾವಿಲ್ಲಿರೋದು ನಮ್ಮಪ್ಪಂಗೆ ಗೊತ್ತಾಗ್ಬಿಟ್ಟಿದೆ. ಅವರು ಈಗಿಂದೀಗಲೇ ಇಲ್ಲಿಗೆ ಬರ್ತಾ ಇದ್ದಾರಂತೆ. ಅವ್ರು ನಮ್ಮನ್ನ ಇಲ್ಲಿ ನೋಡಿದ್ರೆ ಅವರು ನಮ್ಮ ಜೊತೆ ಇಲ್ಲಿರೋರ್ನು ಉಳಿಸಲ್ಲ. ಅದಕ್ಕೆ ಇವಾಗ ಹೋಗ್ಬೇಕಾಗಿರೋದು. ಕೊನೆಗೂ ನಾನು ನಿರೀಕ್ಷೆ ಮಾಡಿದ ಟೈಮ್ ಬಂದೇ ಬಿಡ್ತು. ಇದಕ್ಕೋಸ್ಕರನೇ ಕಾಯ್ತಾ ಇದ್ದೆ. ಏನ್ ಹೇಳ್ತಿದ್ಯಾ ದಿವ್ಯಾ? ಇರೋದನ್ನೇ ಹೇಳ್ತಾ ಇದ್ದೀನಿ. ನಿಮ್ಮಪ್ಪ ಇಲ್ಲಿಗೆ ಬರಲಿ, ನಾನು ಅವ್ರ ಹತ್ರ ಮಾತಾಡ್ತೀನಿ. ಇವತ್ತೇ ಎಲ್ಲ ಇತ್ಯರ್ಥ ಆಗಬೇಕು. ನೋಡ್ತಾ ಇರು, ನಾಳೆಯಿಂದ ನಿನ್ನ ಅರಮನೆಗೆ ರಾಣಿಯಾಗಿರ್ತೀನಿ. ಯಾವ ಅರಮನೆ, ಯಾವ ರಾಣಿ? ಬದುಕಿದ್ರೆ ಅಲ್ವಾ ಎಲ್ಲ. ಅಪ್ಪ ಸಾಯಿಸ್ಬಿಡ್ತಾರೆ, ನಡಿ ಹೋಗೋಣ. ನಾನು ಅದಕ್ಕೂ ರೆಡಿ. ಇವತ್ತು ಅವ್ರನ್ನ ಮೀಟ್ ಮಾಡಿದೆ ನಾನು ಎಲ್ಗೂ ಬರಲ್ಲ. ಇವತ್ತು ನಡೆಯೋದು ಮಾವ ಮತ್ತೆ ಸೊಸೆ ಮಧ್ಯೆ ಯುದ್ಧ. ಆ ಯುದ್ಧದಲ್ಲಿ ಗೆಲ್ಲೋದು ಸೊಸೆನೆ. ನೋಡು, ಇವತ್ತಿಗೆ ನಮ್ಮ ಕಷ್ಟ ಎಲ್ಲ ಪರಿಹಾರ ಆಗತ್ತೆ. ದಿವ್ಯಾ, ಆವೇಶದಲ್ಲಿ ಏನೇನೋ ಮಾತಾಡ್ಬೇಡ, ನಡಿ ಹೋಗೋಣ ಫಸ್ಟು. ಆಗಲ್ಲ ಬಾಲ, ಇಷ್ಟ ದಿನ ಓಡಿದ್ ಸಾಕು. ಇನ್ ಮುಂದೆ ಬದುಕಬೇಕು. ನಾವು ಬದುಕಬೇಕು ಅಂದ್ರೆ ನಿಮ್ಮಪ್ಪ ನನ್ನನ್ನ ಮೀಟ್ ಮಾಡಬೇಕು. ನಾನು ಡಿಸೈಡ್ ಮಾಡಾಗಿದೆ. ನಿನ್ನ ಜೊತೆ ಮತ್ತೆ ಬರೋದಾದ್ರೆ ಅದು ನಿನ್ನ ಮ್ಯಾನ್ಷನಿಗೆ ಮಾತ್ರ. ನಾನು ಈ ಮನೆಗೆ ಎಂಟ್ರಿ ಕೊಟ್ಟಿದ್ದೆ ಸತ್ಯ ಮತ್ತೆ ನಮ್ಮ ಮನೆಯವ್ರನ್ನ ನಿಮ್ಮ ಅಪ್ಪನ ಹತ್ರ ಕರ್ಕೊಂಡು ಹೋಗಿ ಅವ್ರ ಕಾಲಿಗೆ ಬಿದ್ದು ಕ್ಷಮೆ ಕೇಳಿ ನಿನ್ನ ಅರಮನೆಗೆ ರಾಣಿಯಾಗಿ ಎಂಟ್ರಿ ಕೊಡಕ್ಕೆ. ಆದ್ರೆ ಈ ಸತ್ಯನಿಂದ ಎಲ್ಲ ಉಲ್ಟಾ ಪಲ್ಟಾ ಆಗೋಯ್ತು. ಅದೆಲ್ಲ ಅಷ್ಟೊಂದು ಈಸಿ ಅಲ್ಲ ದಿವ್ಯಾ. ನಮ್ಮಪ್ಪನಿಗೆ ಕ್ಷಮೆಗೆಲ್ಲ ಕರ್ಕೋ ಕ್ವಾಲಿಟಿ ಇದ್ದಿದ್ರೆ ನಾನೇ ನೀನು ಅದಕ್ಕೆ ಕರ್ಕೊಂಡು ಹೋಗ್ಬಿಡ್ತಿದ್ದೆ. ಯಾಕೆ ಬೇಬಿ ನಿನ್ನ ಅರ್ಥನೇ ಮಾಡ್ಕೋತಾ ಇಲ್ಲ? ನಿನ್ನನ್ನ ಅರ್ಥ ಮಾಡ್ಕೊಂಡಿದ್ಕೇನೆ ಇಷ್ಟು ದಿನ ಹಳ್ಳಿಲಿ ಕೊಳ್ದಿದ್ದು. ಇನ್ ಮುಂದೆ ಆಗಲ್ಲ. ಹೇಗಿದ್ರು ನಿಮ್ಮ ಅಪ್ಪನೇ ಬರ್ತಿದ್ದಾರೆ, ಬರ್ಲಿ, ನಾನೇ ಅವ್ರನ್ನ ಸಂಭಾಳಿಸ್ತೀನಿ. ಪ್ಲೀಸ್ ಬೇಬಿ, ನನಗೆ ಟೆನ್ಷನ್ ಕೊಡ್ಬೇಡ. ಫಸ್ಟ್ ನಡಿ ಹೋಗೋಣ. ಇವತ್ತು ನಿನ್ ಟೆನ್ಷನ್ ಪ್ರಾಬ್ಲಮ್ನೆಲ್ಲ ಒಂದೇ ಏಟಿಗೆ ನಿವಾಳಿಸಿ ಬಿಸಾಕ್ತೀನಿ.
ನಿಮ್ಮಪ್ಪನ್ನ ಒಪ್ಪಿಸ್ತೀನಿ. ಏಯ್ ಏನ್ರು ಎಲ್ಲ ಒಟ್ಟಿಗೆ ಬಂದ್ಬಿಟ್ಟಿದ್ದೀರಾ? ಇವತ್ತು ಹಬ್ಬ ಆಚರಣೆ ಮಾಡಿಬಿಟ್ಬಿಟ್ಟು ಎಲ್ಲ ಬಂದ್ಬಿಟ್ಟಿದ್ದೀರಲ್ಲಪ್ಪ. ಏನಾಯ್ತು? ಏನ್ ಸಮಾಚಾರ? ಊಟ ಮಾಡಿದಿರನ್ರಯ್ಯ? ಊಟ ಬಡರಾಯ್ರೆ, ನ್ಯಾಯಕ್ಕೋಸ್ಕರ ಬಂದಿರೋದು. ಅನ್ಯಾಯನ? ಯಾರಿಂದ? ನಾಗೇಶ್, ವಿಷಯ ಏನು ಅಂತ ಹೇಳಪ್ಪ. ನೀವು ಹೇಳ್ದೆ ಹೀಗೆ ಸುಮ್ಮನಿದ್ರೆ ನಮಗೆ ವಿಷಯ ಹೇಗಪ್ಪ ಗೊತ್ತಾಗಬೇಕು? ಏನಾಯ್ತು ಅಂತ ಹೇಳ್ರಪ್ಪ. ನೀವು ನಮ್ಮನ್ನ ಮನೆ ಮಕ್ಕಳ ತರ ನೋಡ್ಕೊಂಡಿದ್ದೀರಾ. ಕೊರೋನಾ ಟೈಮಲ್ಲಿ ಎಷ್ಟೋ ಕಂಪ್ನಿಯವರು ಕೆಲಸದಿಂದಾನೇ ತೆಗೆದ್ರು, ಸಂಬಳನೂ ಕಟ್ ಮಾಡಿದ್ರು. ನೀವು ಸಂಬಳನೂ ಕೊಟ್ಟು ಕೆಲಸನೂ ಕೊಟ್ಟಿದ್ದೀರಾ. ಯಾವಾಗಲೂ ನಮ್ಗೆ ಒಳ್ಳೇದನ್ನೇ ಬಯಸಿದ್ದೀರಾ. ನಾನು ಯಾವತ್ತು ನಮ್ಮನೆಯವರು ಬೇರೆ, ನಮ್ಮ ಕಾರ್ಮಿಕರು ಬೇರೆ ಅಂತ ನನ್ನ ನೋಡೇ ಇಲ್ಲಪ್ಪ. ನೀವುಗಳು ಚೆನ್ನಾಗಿದ್ರೆ ತಾನೇ ನಾವು ಚೆನ್ನಾಗಿರೋದು ಸಾಧ್ಯ. ಈಗ ನಿಮ್ಮ ಕಂಪ್ನಿಯಿಂದ ಅನ್ಯಾಯ ಆಗ್ಬೋದಾ? ನಮ್ಮ ಕಂಪನಿಯಿಂದ ಅನ್ಯಾಯ ಆಗಿದೆಯಾ? ಏನ್ ಹೇಳ್ತಾ ಇದ್ದೀರಾ? ಅದನ್ನ ಹೇಗೆ ಹೇಳೋದಂತ ಗೊತ್ತಾಗ್ತಾನೆ ಇಲ್ಲ ರಾಯ್ರೆ. ದೇವ್ರು ಕೊಟ್ರು ಪೂಜಾರಿ ಕೊಡಲ್ಲ ಅನ್ನೋ ಗಾದೆ ಇದೆಯಲ್ಲ, ಹಾಗಾಗಿದೆ ನಮ್ಮ ಪರಿಸ್ಥಿತಿ. ಅದಕ್ಕೆ ದೇವ್ರನ್ನ ಹುಡ್ಕೊಂಡು ಗರ್ಭಗುಡಿಗೆ ಬಂದಿದ್ದೀವಿ. ನೀವು ನಿಮ್ಮ ಕಂಪ್ನಿ ವ್ಯವಹಾರನ ನಿಮ್ಮ ಮಳೆಯನ್ನು ವಹಿಸಿದಿರಲ್ವಾ, ಯಾವುದು ಸರಿಯಾಗೇ ನಡೀತಿಲ್ಲ. ಊಟ ಮಾಡಿದ ಕೈಯಲ್ಲಿ ಹೊಡಿಬಾರ್ದು ಅಂತ ಸುಮ್ಮನೆ ಇದ್ದೀನಿ. ಅವತ್ತು ಎಂಜಿನ ಕೈಯಲ್ಲಿ ಹೊಡೆದ್ರೂ ನಿನ್ ಪಾಪ ಇಲ್ಲ. ಏನಾಯ್ತು? ಯಾರು ಬಂದಿದ್ರು? ಸುಹಾಸ್ ಮೇಲೆ ಯಾಕೆ ಹೀಗೆ ಕೂಗಾಡ್ತಿದ್ದೀರಾ? ಕೂಗಾಡ್ದೆ ಏನ್ ಮಾಡ್ಲಿ? ಇಂಥ ಹಳ್ಳಿಯನ್ನು ಪಡೆಯೋದಕ್ಕೆ ಪುಣ್ಯ ಮಾಡಿದ್ವಿ. ಹಳಿಯ ಮನೆ ತೊಳೆಯ ಅನ್ನೋ ಗಾದೆ ಇದೆಯಲ್ಲ, ಅದಕ್ಕೆ ಅನ್ವರ್ಥನಾಮ. ರೀ, ಏನಾಯ್ತು ಅಂತ ಬಿಡಿಸಿ ಹೇಳ್ಬಾರ್ದಾ? ನಮಗೆ ಅರ್ಥ ಆಗೋದಾದ್ರೆ ಹೇಗೆ? ಅದನ್ನ ಇವನ ಬಾಯಿಂದಲೇ ಕೇಳು. ಇವನು ಮಾಡಿರೋ ಸಗಣಿತನ ಕೆಲಸ ಇವನ ಬಾಯಿಂದಲೇ ಕೇಳು. ಸುಹಾಸ್, ಏನಪ್ಪ ಇದು? ಏನ್ ಇವ್ರು ಹೇಳ್ತಿರೋದು? ನಮ್ಗೆ ಗೊತ್ತಿಲ್ಲ ಅತ್ತೆ, ಇವ್ರು ಏನು ಹೇಳ್ತಿದ್ದಾರೆ ಅಂತ ನಂಗೆ ಅರ್ಥನೇ ಆಗ್ತಿಲ್ಲ. ಆಹಾ, ಅರ್ಥ ಆಗ್ತಿಲ್ವಂತೆ. ಮೋಸಗಾರ. ಬೆಕ್ಕು ಕಣ್ಣು ಮುಚ್ಕೊಂಡು ಹಾಲು ಕುಡಿದ್ರೆ ಗೊತ್ತಾಗಲ್ಲ ಅಂತ ತಿಳ್ಕೊಂಡಿದ್ಯಾ? ಮೋಸಗಾರ. ಅಪ್ಪ, ಸುಮ್ಮನೆ ಏನೇನೋ ಮಾತಾಡಬೇಡಿ. ನನ್ನ ಗಂಡನ ಬಗ್ಗೆ ಇನ್ನೊಂದು ಮಾತಾಡಿದ್ರು ನಾನು ಸುಮ್ಮನೆ ಇರೋದಿಲ್ಲ. ಮುಚ್ಚು ಬಾಯಿ. ಇವನು ಏನ್ ಮಾಡಿದಾನೆ ಗೊತ್ತೇನಮ್ಮ? ವರ್ಕರ್ಸ್ಗೆ ಬೋನಸ್ ಕೊಡ್ಬೇಕಾದ ದುಡ್ಡಿನಲ್ಲಿ ಮೋಸ ಮಾಡಿದ್ದಾನೆ, ಗೋಲ್ಮಾಲ್ ಮಾಡಿದ್ದಾನೆ.
ಅದು ಅವರಿಗೆ ತಲುಪೇ ಇಲ್ಲ. ನಮ್ಮ ಇಷ್ಟು ವರ್ಷದ ಮಾನ ಮರ್ಯಾದೆ ಘನತೆನೆಲ್ಲ ಮಣ್ಣು ಪಾಲು ಮಾಡಿಬಿಟ್ಟಿದ್ದಾನೆ. ಬಾಬಾ, ಅಪ್ಪ ಹೇಳ್ತಾರ ನಿಜಾನ? ಅಪ್ಪ, ನೀವ್ ನನ್ನನ್ನ ಕ್ಷಮಿಸ್ಬಿಟ್ರಾ? ಕ್ಷಮೆಗೆ ನೀವು ಅರ್ಹರಲ್ಲ. ಆದರೂ ನಿಮ್ಮಿಬ್ಬರಿಗೂ ಒಂದು ಅವಕಾಶ ಕೊಡ್ತಾ ಇದ್ದೀನಿ. ನಿಯತ್ತಾಗಿ ನಡೆದ್ರೆ ಈ ಮನೇಲಿ ನಿಮ್ಮಿಬ್ಬರಿಗೂ ಜಾಗ ಇಲ್ಲ ಅಂತಂದರೆ ಮುಂದೊಂದು ದಿನ ಈ ಮನೆಯಿಂದ ಹೊರಗೆ ಹೋಗ್ಬೇಕಾಗತ್ತೆ. ನಂಗೆ ಗೊತ್ತಿತ್ತು ಮಾವ, ನಂಗೆ ಗೊತ್ತಿತ್ತು ನೀವು ಖಂಡಿತ ನನ್ನನ್ನು ಕ್ಷಮಿಸ್ತೀರ ಅಂತ. ನಿಮ್ ತುಂಬಾ ತುಂಬಾ ದೊಡ್ಡ ಮನಸ್ಸು ಮಾವ. ಗ್ರೇಟ್, ನೀವು ಗ್ರೇಟ್. ಇಷ್ಟಕ್ಕೆ ಮುಗಿಲಿಲ್ಲ. ಆ ವರ್ಕರ್ಸ್ ಮುಂದೆ ಬಂದು ಕೈ ಮುಗಿದು ನಂದು ತಪ್ಪಾಯಿತು ಅಂತ ಕೇಳ್ಕೋಬೇಕು. ಬಾ. ಅದರಿಂದಾನೆ ನಿಮಗೆ ಬೋನಸ್ ತಲುಪಿಲ್ಲ. ಒಂದೇ ಸಲ ಆಗಿದ್ದಿದ್ರೆ ನಾವ್ ಇಲ್ಲಿಗೆ ಬರ್ತಾನೆ ಇರ್ಲಿಲ್ಲ. ಸುಹಾಸ್ ಅವ್ರನ್ನ ಕೆಲ್ಸದಿಂದ ತೆಗೀರಿ, ಆಗ್ಲೇ ನಮ್ಗೆಲ್ಲ ನ್ಯಾಯ ಸಿಗೋದು. ಕೆಲಸದಿಂದ ತೆಗೆಯೋದು ಸಮಸ್ಯೆಗಳಿಗೆ ಪರಿಹಾರ ಅಲ್ಲ. ಅಷ್ಟಕ್ಕೂ ಈ ಸಮಸ್ಯೆಗೆ ಕಾರಣ ಸುಹಾಸ್ ಅವರಲ್ಲ. ನಾನು. ಸತ್ಯ, ಏನ್ ಹೇಳ್ತಾ ಇದೀಯಾ? ನಿನಗೂ ಇದಕ್ಕೆಲ್ಲ? ಚಿಕ್ಕ ಮಾವ, ನನಗೆ ಮಾತಾಡೋದಕ್ಕೆ ಬಿಡಿ. ನಡೆದಿರೋ ಸತ್ಯ ಏನು ಅಂತ ಇವ್ರಿಗೂ ಗೊತ್ತಾಗ್ಬೇಕಲ್ವಾ? ಸತ್ಯನ ಮುಚ್ಚಿಡೋಕೆ ಬೇರೆ ಏನೋ ಹೇಳ್ತಾ ಇದ್ದೀರಲ್ವಾ? ಖಂಡಿತ ಇಲ್ಲ. ನೋಡಿ, ಇದು ನಮ್ಮ ಮದುವೆ ಆದ್ಮೇಲೆ ಬರ್ತಿರೋ ಮೊದಲನೇ ದೀಪಾವಳಿ. ಅದಕ್ಕೋಸ್ಕರ ಯಾವತ್ತಿಗಿಂತಲೂ ಜಾಸ್ತಿ ಬೋನಸ್ ಕೊಡ್ಬೇಕು ಅಂತ ಮಾವ ಯೋಚನೆ ಮಾಡ್ತಿದ್ರು. ಅದನ್ನ ಸುಹಾಸ್ ಅವ್ರಿಗೂ ಹೇಳಿದ್ರು. ಆದ್ರೆ ಅದು ಡಿಲೇ ಆಗ್ಬಿಡ್ತು. ಡಿಲೇ ಆಗಿರೋ ವಿಷಯ ಮಾವನ್ಗೆ ಹೇಳಿದ್ರೆ ಅವ್ರು ಎಲ್ಲಿ ಟೆನ್ಷನ್ ಮಾಡ್ಕೋತಾರೆ ಅಂತ ಸುಹಾಸ್ ಅವರು ಈ ವಿಷಯ ಮಾವಂಗೆ ಹೇಳಲೇ ಇಲ್ಲ. ಸತ್ಯ, ಏನಮ್ಮ ಹೇಳ್ತಾ ಇದೀಯ ನೀನು? ಕ್ಷಮಿಸಿ ಮಾವ, ಈ ವಿಚಾರನ ನಿಮ್ಮಿಂದ ಮುಚ್ಚಿಟ್ಬಿಟ್ವಿ. ನೋಡಿ, ನಿಮ್ ಎಲ್ರಿಗೂ ಬೋನಸ್ ತಲುಪುತ್ತೆ. ಯಾವತ್ತಿಗಿಂತಲೂ 10% ಎಕ್ಸ್ಟ್ರಾನೇ ತಲುಪುತ್ತೆ. ಇದು ಮಾವನವರ ಆಸೆ ಕೂಡ. ಇದನ್ನ ನಿಮಗ್ ತಲುಪಿಸೋ ಜವಾಬ್ದಾರಿ ನಂದು. ಅದಕ್ಕೆ ಇಷ್ಟೊಂದೆಲ್ಲ ಹೇಳ್ತಾ ಇರೋದು.
ಅಮಲ್ ಬೇಬಿ, ನೀನು ನನ್ನನ್ನು ಹೊಗಳ್ತಿದೀಯಾ? ಸೊ ಇದೇ ಖುಷಿಗೆ ನಾನು ನಿನ್ಗೊಂದು ಗಿಫ್ಟ್ ಕೊಡೋಣ ಅಂತ ಅನ್ಕೋತಾ ಇದ್ದೀನಿ. ಏನು? ಅದೇ ನಿನ್ನೆ ಹೇಳಿದ ಪದದ ಅರ್ಥ ಏನು ಅಂತ ನೀನ್ ತುಂಬಾ ತಲೆ ಕೆಡ್ಸ್ಕೊಂಡಿದ್ದೆ ಅಲ್ವಾ? ಅದರ ಅರ್ಥ ನಾನೇ ಹೇಳ್ತೀನಿ. ಬೇಡ, ನೀನ್ ಅರ್ಥ ಹೇಳ್ಬೇಡ. ಅದು ನೀನ್ ನನಗೆ ಕೊಟ್ಟಿರೋ ಟಾಸ್ಕ್. ಅದನ್ನ ನಾನ್ ಕಂಪ್ಲೀಟ್ ಮಾಡಬೇಕು. ಮಾಡೇ ಮಾಡ್ತೀನಿ. ಇಲ್ಲ ಅಂದ್ರೆ ನಾನ್ ಸೋತ್ ಬಿಟ್ಟಂಗಾಗಲ್ವಾ? ಈ ಸತ್ಯ ಯಾವತ್ತೂ ಸೋಲಲ್ಲ. ಸತ್ಯ, ಕಾರ್ತಿಕ್, ಎಲ್ಲಿದ್ದೀರಪ್ಪ? ಬೇಗ ಬಂದ್ರು. ಏನಕ್ಕೆ ಹಾಗೆ ನೋಡ್ತಾ ಇದ್ಯಾ? ಅಪ್ಪ ಏನಕ್ಕೋ ಕರೀತಾ ಇದಾರೆ. ಹೋಗಲೇ, ನಾನು ನಿನ್ ಕೈಗೆ ಸಿಗ್ತೀನ. ಎಲ್ಲಿ ಇಟ್ಕೊಳೋಣ? ಕಾರ್ತಿಕ್, ನಿನ್ನನ್ನೇ ಕರಿತಾ ಇರೋದು. ಬಾ. ಏನು ಅಣ್ಣ ತಂಗಿದು ಜಗಳ ಮುಗೀತೋ? ಇನ್ನೂ ಬಾಕಿ ಇದೆಯೋ? ಮುಗೀತಪ್ಪ. ಹಾ, ಈ ಖುಷಿಯಲ್ಲೇ ಎಲ್ಲ ಸೇರಿ ಪಟಾಕಿ ಹೊಡೆಯೋಣ. ಹ್ಞೂಪ್ಪ. ಹೌಸ್ ದ ಜೋಶ್? ಅಪ್ಪಾಜಿ, ನಾವು ಅದಕ್ಕೆ ವೇಟಿಂಗು. ತಾವೆದ್ರೆ ನಾವೆಲ್ಲ ಹೋಗಿ. ಸೀತಾ, ಇವತ್ತು ನಿನ್ನ ಮುಂದಾಳತ್ವದಲ್ಲೇ ಎಲ್ಲರೂ ಸೇರಿ ಪಟಾಕಿ ಹೊಡೆಯೋಣ. ಹಾಂ? ಡಾರ್ಲಿಂಗು, ನೀನು ನಗೋದು ನೋಡಿದ್ರೆ ಅವ್ರು ಹಚ್ಚೋದು ಪಟಾಕಿ, ಸಿಡಿಯೋದು ಬಾಂಬ್ ಅನ್ನಿಸ್ತಾ ಇದೆ. ಆಫ್ಕೋರ್ಸ್ ಸುಹಾಸ್, ಇವತ್ತು ನನಗೆ ಆಗಿರೋ ಅವಮಾನಕ್ಕೆ ನಾನು ರಿವೆಂಜ್ ತಗೊಳ್ದೆ ಸುಮ್ಮನೆ ಬಿಡ್ತೀನಾ?
ಏನಾಯ್ತು? ಹಾಗೆಲ್ಲ ಏನೂ ಇಲ್ಲ. ಮಾವ ಎಷ್ಟೊತ್ತಿಗೆ ಬರ್ತಾರೆ? ಬೆಂಗಳೂರಿಂದ ಯಾವ ತುದಿಯಿಂದ ಹೊರಟ್ರು? ಇಷ್ಟೊತ್ತಿಗೆ ರೀಚ್ ಆಗಬೇಕಿತ್ತಲ್ಲ, ಯಾಕೆ ಇನ್ನೂ ಬಂದಿಲ್ಲ? ಗೊತ್ತಿಲ್ಲ ದಿವ್ಯಾ, ಅದೇ ಯಾಕೆ ಬಂದಿಲ್ಲ ಅಂತಾನೆ ಅರ್ಥ ಆಗ್ತಿಲ್ಲ. ಗೊತ್ತಿಲ್ವಾ? ಅವ್ರು ಬರ್ತಿದ್ದಾರೆ ಅಂತ ಗೊತ್ತಾಗೋ ನಿನಗೆ ಅವ್ರು ಎಲ್ಲಿವರೆಗೂ ಬಂದಿದ್ದಾರೆ ಅಂತ ಗೊತ್ತಾಗಲ್ವಾ? ಅವ್ರಿಗೊಂದು ಫೋನ್ ಮಾಡಿ ಎಲ್ಲಿದ್ದಾರೆ ಅಂತ ಕೇಳು. ನಿಜ ಹೇಳ ದಿವ್ಯಾ, ನೀನ್ ಬೇಜಾರು ಮಾಡ್ಕೋಬಾರ್ದು. ನಾನು ಬೇಜಾರು ಮಾಡ್ಕೊಳಲ್ಲ. ನೀನ್ ಬೈಬಾರ್ದು. ನಾನು ಬೈಯಲ್ಲ. ನೀನ್ ಅಳಬಾರ್ದು. ಅಳಲ್ಲ. ಅದು ಅದು ಅದೇನು ಅಂತ ಹೇಳಿ ಸಾಯೋ. ಅದೇನ್ ವಿಷಯ ಅಂತ ಹೇಳು. ದಿವ್ಯಾ, ಅಪ್ಪ ಬರ್ತಿಲ್ಲ. ಏನು ಮಾವ ಬರ್ತಿಲ್ವಾ? ಇಲ್ಲ. ಅಂದ್ರೆ ಮಾವ ಬರ್ತಾರೆ ಅಂತ ನನಗೆ ಸುಳ್ಳು ಹೇಳ್ದ್ಯಾ? ಸುಳ್ಳಲ್ಲ ದಿವ್ಯಾ, ಅದು ನಿಜಾನೇ. ಆದ್ರೆ ಸತ್ಯ ನಿಜ ಆಗ್ಲಿಲ್ಲ ಅಷ್ಟೇ. ನನಗೆಲ್ಲ ಇವಾಗ ಅರ್ಥ ಆಗ್ತಿದೆ. ನೀನ್ ನನಗೆ ಮೋಸ ಮಾಡ್ದೆ ಅಲ್ಲ? ಇದೆಲ್ಲ ನೀನ್ ಕಟ್ಟಿರೋ ಕತೆ. ನೀನೊಬ್ಬ ಮೋಸ್ಕರ. ನೀನ್ ನನಗೆ ಚೀಟ್ ಮಾಡ್ದೆ. ಸತ್ಯ ಸತ್ಯ ಏ ಹುಡುಗಿ,